ಹಾಯ್! ಇವತ್ತು ಮನೆಯಲ್ಲೇ ಸುಲಭವಾಗಿ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮುಖದಲ್ಲಿ ಆಗಿರುವಂಥ ಟ್ಯಾನ್, ಕಪ್ಪು ಕಲೆ, ಮೊಡವೆಗಳು ಎಲ್ಲದನ್ನು ಈಸಿಯಾಗಿ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವಾಗ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ಒಂದು ಬೌಲ್ಗೆ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೋಬೇಕು. ನೆಕ್ಸ್ಟ್ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ, ಅಡುಗೆ ಅರಿಶಿಣನ ಬಳಸಿ, ಇಲ್ಲ ನೀವು ಕಸ್ತೂರಿ ಅರಿಶಿಣ ಅಂತ ಸಿಗುತ್ತೆ ಅದನ್ನು ಬೇಕಾದರೂ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ 1 ಸ್ಪೂನ್ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಮೂರನ್ನು ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಗಂಟು ಆಗಬಾರ್ದು, ಅದೆಲ್ಲ ಚೆನ್ನಾಗಿ ಗಂಟು ಹೋಗೋವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಅದು ತಿಕ್ಕಾಗಿ ಈ ಥರ ಪೇಸ್ಟ್ ಥರ ರೆಡಿ ಆಗಬೇಕು. ನೋಡಿ ಇವಾಗ ಫೇಸ್ ಪ್ಯಾಕ್ ರೆಡಿ ಆಯಿತು. ಇವಾಗ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟ್ ನಾನು ಬಿಸಿ ನೀರಿಗೆ ಒಂದು ಬಟ್ಟೆನ ಅದ್ಬಿಟ್ಟು ಫೇಸ್ಗೆ ಒರೆಸ್ಕೊತಾ ಇದ್ದೀನಿ. ನೀವಿಲ್ಲ ಸ್ಟೀಮ್ ಬೇಕಾದರೂ ತೊಗೋಬೋದು. ನೀವು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೂ ಮುಂಚೆ ಈ ಥರ ಸ್ಟೀಮ್ ತೊಗೊಂಡ್ರೆ ನಿಮ್ಮ ಮುಖದಲ್ಲಿರೋ ಅಂಥ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಅದಾದ ನಂತರ ನೀವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ರೆ ಅದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೀವು ಹಚ್ಚೋವಂಥ ಫೇಸ್ ಪ್ಯಾಕ್ ತುಂಬ ಸ್ಕಿನ್ ಒಳಗಡೆ ಹೋಗಿ ರಿಸಲ್ಟ್ನ ಕೊಡುತ್ತೆ. ಅದರಿಂದ ಫಸ್ಟು ನೀವು ಸ್ಟೀಮ್ ತೊಗೊಂಡು ನೆಕ್ಸ್ಟ್ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ. ನೋಡಿ ನಾನು ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದರಲ್ಲಿ ಬಳಸಿರೋವಂಥ ಕಡಲೆ ಹಿಟ್ಟಿನಿಂದ ನಿಮ್ಮ ಫೇಸ್ಗೆ ನ್ಯಾಚುರಲ್ ಗ್ಲೋ ಬರೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಿಮ್ಮ ಮುಖದಲ್ಲಿ ಆಗಿರೋವಂಥ ಪೋರ್ಸ್ ಕಡಿಮೆ ಆಗುತ್ತೆ. ಮೊಸರು ಮತ್ತು ಅರಿಶಿಣದ ಪುಡಿನ ಬಳಸಿರೋದ್ರಿಂದ ವ್ರಿಂಕಲ್ ಕಡಿಮೆ ಆಗುತ್ತೆ, ಸನ್ ಡ್ಯಾಮೇಜ್ ಇದ್ದರೆ ಕಡಿಮೆ ಆಗುತ್ತೆ, ಮತ್ತು ಹೈಪರ್ ಪಿಗ್ಮೆಂಟೇಷನ್ ಮತ್ತು ನಿಮ್ಮ ಸ್ಕಿನ್ಗೆ ನ್ಯಾಚುರಲ್ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ ನಾನು ಈ ಥರ ಸ್ಕ್ರಬ್ ಮಾಡ್ಕೊತಿದ್ದೀನಿ. ಇದನ್ನು ನೀವು ವಾರದಲ್ಲಿ 2 ಸಲ ಟ್ರೈ ಮಾಡಿ. ಒಂದೇ ಸಲ ಹಚ್ಚೋದ್ರಿಂದ ರಿಸಲ್ಟ್ ಬರೋದಿಲ್ಲ ನಿಮಗೆ. ಇವಾಗ ನೋಡಿ ನಾನು ಹಚ್ಚಿ 5 ಮಿನಿಟ್ಸ್ ಬಿಟ್ಟಮೇಲೆ ಡ್ರೈ ಆಗಿದೆ. ಈಗ ಫೇಸ್ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ. ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ. ಸ್ಕಿನ್ ಯಾವ ರೀತಿ ಗ್ಲೋ ಬಂದಿದೆ ಮತ್ತು ಸ್ಮೂತ್ ಆಗಿದೆ ಅಂತ ನಿಮಗೆ ಕಾಣಿಸ್ತಿದೆ. ಮೊದಲು ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಕಾಣ್ತಿದೆ ಅಂತ. ಹಾಗೆ ಈ ಫೇಸ್ ಪ್ಯಾಕ್ ಒಂದೇ ನಿಮ್ಮ ಸ್ಕಿನ್ ಬ್ರೈಟ್ ಆಗಿರೋದಕ್ಕೆ ಕಾರಣ ಅಲ್ಲ, ನೀವು ತೊಗೊಳ್ಳೋ ಫುಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫುಡ್ಡಲ್ಲಿ ತರಕಾರಿ, ಸೊಪ್ಪು, ಹಣ್ಣು ಎಲ್ಲದೂ ಇನ್ಕ್ಲೂಡ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.